ಗ್ರಾಮೀಣ ಭಾಗದ ರಸ್ತೆಗಳು ಬಹುತೇಕ ಕಡೆಗಳಲ್ಲಿ ಈಗ ಮುಳುಗಡೆ ಆಗಿದೆ. ಬೆಂಗಳೂರು ಮತ್ತೆ ದೋಣಿಕಾಡು ಬಳಿ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಇದು ಕೊಡಗು ಜಿಲ್ಲೆಯಿಂದ ಬರ್ತಾ ಇದೆ. ಕಾವೇರಿ ನದಿ ಉಕ್ಕಿ ಹರಿದು ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರುವಂತಹ ವರದಿ ಇದೆ. 100ಕ್ಕೂ ಅಧಿಕ ಮನೆಗಳಿರುವಂತಹ ಗ್ರಾಮಕ್ಕೆ ದೋಣಿಯಲ್ಲೇ ಸಂಚಾರ ಮಾಡಬೇಕಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಗೆ ಹೋದ್ರೂ ಅದೇ ಪರಿಸ್ಥಿತಿ ಕಾಣಿಸುತ್ತೆ. ದಕ್ಷಿಣ ಕನ್ನಡದ ಕೆಲವು ಭಾಗಗಳಲ್ಲಿ ಹೋದ್ರೂ ಹಾಗೆ ಕಾಣಿಸುತ್ತೆ. ಈಗ ಮಡಿಕೇರಿ ಭಾಗದಲ್ಲಿ ಕೊಡಗಿನಲ್ಲೂ ಕೂಡ ಅದೇ ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ತಾ ಇದೆ. ಕಾರಣ ಅವರೆಲ್ಲ ನದಿ ತೀರದ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಕೆಲವುಗಳ ಮುಂಚೆ ಎಲ್ಲ ಗ್ರಾಮಗಳೆಲ್ಲ ನದಿ ತೀರದಲ್ಲೇ ಇದ್ದಿದ್ದು. ನೀವು ಅನೇಕ ದೇವಸ್ಥಾನಗಳು ನೋಡ್ಕೊಂಡ್ರಿ, ಎಲ್ಲವೂ ಕೂಡ ನದಿ ತೀರದಲ್ಲೇ ಇರ್ತಾ ಇದ್ವು. ನದಿ ತುಂಬ ಉಕ್ಕಿ ಹರಿತಾ ಇದ್ದಾಗ ಅದರ ಸಂದರ್ಭದಲ್ಲೇ ಆಗುವಂಥ ಅನಾಹುತಗಳೇನಂತಂದರೆ ಗ್ರಾಮಗಳು ಒಂಥರ ಜಲಾವೃತವಾಗಿಬಿಡ್ತವೆ. ದೇವಸ್ಥಾನಗಳು ಕೂಡ ಅಷ್ಟೇ ಮುಳುಗಡೆ ಆಗುತ್ತೆ. ಇಂಥ ಪರಿಸ್ಥಿತಿಗಳು ಹೆಚ್ಚಿನ ಮಳೆ ಆದಾಗ ಅನುಭವಿಸಬೇಕಾಗತ್ತೆ. ಇನ್ನುಳಿದಂಥ ಸಂದರ್ಭದಲ್ಲಿ ಕರೆಕ್ಟಾಗಿರ್ತಾರೆ, ಅವ್ರಿಗೆ ಚೆನ್ನಾಗೂ ಇರುತ್ತೆ. ಕಾರಣ ನದಿ ತೀರದಲ್ಲೇ ಇರೋದ್ರಿಂದ. ಬೆಂಗಳೂರಿನಲ್ಲಿ ರೀತಿಯಲ್ಲಿ ನೀರು ಬಂದಿಲ್ಲ, ಅದು ಬಂದಿಲ್ಲ ಅನ್ನುವಂಥ ಸಮಸ್ಯೆ ಇರೋದಿಲ್ಲ ಅವರಿಗೆ. ಬಟ್ ನೀರು ಬರದೇ ಇದ್ದಾಗ ಮಾತ್ರ ಅವರು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾರೆ. ಬಟ್ ಅವರಲ್ಲಿ ಬೋರೆಲ್ಲ ಕೊರ್ಕೊಂಡ್ಬಿಟ್ರೆ ಅವ್ರಿಗಿನ್ನೂ ಸುಲಲಿತವಾಗಿ ಸಿಗುತ್ತೆ. ಬಟ್ ಈಗ ಕೊಡಗು ಭಾಗಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಮಳೆ ಆಗ್ತಾ ಇರೋದ್ರಿಂದ ನಿಮಗೆ KRS ಡ್ಯಾಮದ ಲೆಕ್ಕ ನೋಡ್ತಾ ಇದ್ದಿದ್ದು 3 TMC ನೀರು ಒಂದೇ ದಿನ ಹರಿದು ಬಂದಿದ್ದು 24 ಗಂಟೆಯಲ್ಲಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ಈ ನೀರು ಬಂದಿರಬೇಕು ಅಂತ ಹೇಳಿ, ಹೇಗೆ ಮಳೆ ಆಗಿರಬೇಕು ಅಂತ ಹೇಳಿ. ಈಗಲೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ ಅಂತಿದ್ದಾರೆ. ಬಟ್ ಕರಾವಳಿ ಭಾಗಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ಗಿಂತ ಆರೆಂಜ್ ಅಲರ್ಟಿಗೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಆರ್ಭಟಿಸುವಂಥ ಮಳೆ ಆಗಲಿಕ್ಕಿಲ್ಲ. ಬರುವಂಥ ಸಂದರ್ಭದಲ್ಲಿ ಆರ್ಭಟ ಇರುತ್ತೆ. ಬಂದಾದ ನಂತರ ಇನ್ಮೇಲೆಲ್ಲ ನಾರ್ಮಲ್ ಆಗಿ ಜಿಟಿ 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 ಈ ಥರ ಮಳೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಬಟ್ ಅದು ಕೂಡ ವಿಪರೀತವಾಗೇ ಇರುತ್ತೆ. ನಿಮಗೀಗ ಸಾಮಾನ್ಯವಾಗಿ ಕೊಡಗು ಮಡಿಕೇರಿ ಭಾಗಗಳಲ್ಲಿ ಎಲ್ಲ ಕಡೆಯೂ ನಿಮ್ಗೆ ಹೇಳೋದಾದರೆ ರೆಡ್ ಅಲರ್ಟ್ ಅಂತಂದಾಗ 215 ಮಿಲಿಮೀಟ್ರಿಗಿಂತಲೂ ಕೂಡ ಹೆಚ್ಚಿನ ಮಳೆ ಆಗುತ್ತೆ ಅಂತೇಳಿ, 215 ಮಿಲಿಮೀಟ್ರಿಗಿಂತಲೂ ಹೆಚ್ಚಿನ ಮಳೆ ಆಗುತ್ತೆ ಅಂತ ಹೇಳಿ. ಆರೆಂಜ್ ಅಲರ್ಟ್ ಇದ್ದಾಗ ನಿಮಗೆ 115ರಿಂದ 205 215ವರೆಗೂ ಕೂಡ ಮಿಲಿಮೀಟ್ರ್ ಮಳೆ ಆಗುತ್ತೆ ಅಂತ ಹೇಳಿ. ಸೊ ಯೆಲ್ಲೋ ಅಲರ್ಟ್ ಇದ್ದಾಗ ನಿಮಗೆ ಒಂದು 64ರಿಂದ 115ವರೆಗೂ ಕೂಡ ಮಿಲಿಮೀಟ್ರ್ ಮಳೆ ಆಗುತ್ತೆ ಅಂತ ಹೇಳಿ.